ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಧರ್ಮಸ್ಥಳದ ಬುರುಡೆ ಪ್ರಕರಣ ಕೇವಲ ರಾಜ್ಯ ಮಾತ್ರ ಅಲ್ಲ, ದೇಶದಲ್ಲೂ ಕೂಡ ಸಂಚಲನ ಮೂಡಿಸಿದಂತಹ ಪ್ರಕರಣ ಇದು. ಕಳೆದ 6 ತಿಂಗಳಿನಿಂದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅರ್ಥಾತ್ SIT ನಿರಂತರವಾಗಿ ವಿಚಾರಣೆಯನ್ನು ನಡೆಸಿ ಇದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಬಂದು ನಿಂತಿದೆ. ಧರ್ಮಸ್ಥಳದ ತಲೆಬುರುಡೆ ಕೇಸ್ಗೆ ಇವತ್ತೇ ಕ್ಲೈಮ್ಯಾಕ್ಸ್. 6 ತಿಂಗಳ ಬುರುಡೆ ಎಪಿಸೋಡ್ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಬುರುಡೆ ಗ್ಯಾಂಗ್ ಬುಡದಲ್ಲಿ ಚಾರ್ಜ್ ಶೀಟ್ನ ಬಾಂಬ್ ಇದೆ. ಇವತ್ತು ಬಣ್ಣ ಬಣ್ಣದ ಕಥೆಯನ್ನು ಕಟ್ಟಿದ ಬುರುಡೆ ಗ್ಯಾಂಗಿಗೆ ಈ ಮೂಲಕ ನಡುಕ ಶುರುವಾಗಿದೆ. ಬುರುಡೆ ಗ್ಯಾಂಗ್ ವಿರುದ್ಧ 4,000 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಸುವುದಕ್ಕೆ SIT ರೆಡಿಯಾಗಿದೆ. ಬೆಳ್ತಂಗಡಿ ಕೋರ್ಟ್ಗೆ ಇವತ್ತು ದೋಷಾರೋಪ ಪಟ್ಟಿಯನ್ನು ತನಿಖಾಧಿಕಾರಿಗಳು ಸಲ್ಲಿಕೆ ಮಾಡ್ತಾರೆ. ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ ತನಿಖಾಧಿಕಾರಿಗಳು ಮುಂದಾಗ್ತಾ ಇರುವಂಥದ್ದು ಈ ಪ್ರಕರಣದಲ್ಲಿ ಅತಿ ದೊಡ್ಡ ತಿರುವು ಸಿಕ್ಕಂತಾಗ್ತಾ ಇದೆ. ಇದೊಂದು ಷಡ್ಯಂತ್ರ, ಪಿತೂರಿ, ಇದೊಂದು ಪಕ್ಕಾ ಪ್ಲಾನ್ ಅನ್ನೋದು ಈಗಾಗಲೇ SIT ತನಿಖೆಯ ಮೂಲಕ ಗೊತ್ತಾಗಿದೆ. ಬಟ್ ಯಾರ್ಯಾರ ಪಾತ್ರ ಏನು, ಯಾರ್ಯಾರು ಈ ಕಥೆಯನ್ನು ಹೆಣೆದಿದ್ದು, ಇದರಲ್ಲಿ ಪಾತ್ರಧಾರಿಗಳು ಯಾರು, ಸೂತ್ರಧಾರಿಗಳು ಯಾರು, ಬುರುಡೆ ಗ್ಯಾಂಗ್ನ ಇನ್ವಾಲ್ವ್ಮೆಂಟ್ ಏನು, ಯಾರ್ಯಾರನ್ನು ಹೆಂಗೆ ತೊಡಗಿಸಿಕೊಳ್ಳಲಾಗಿತ್ತು, ವಿವರವಾಗಿ ವಿವರಿಸಿರುವಂತಹ ಸಾಧ್ಯತೆ ಚಾರ್ಜ್ ಶೀಟ್ನಲ್ಲಿದೆ. ಹಾಗಾಗಿ ಈ ಬುರುಡೆ ಗ್ಯಾಂಗ್ನ ಸದಸ್ಯರಿಗೆ ಟೆನ್ಷನನ್ನು ಈ ಚಾರ್ಜ್ ಶೀಟ್ ಮತ್ತಷ್ಟು ಜಾಸ್ತಿ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ತಲೆಬುರುಡೆಯನ್ನು ಹಿಡ್ಕೊಂಡು ಬಂದಂತಹ ಚಿನ್ನಯ್ಯ ತದನಂತರ SIT ಮುಂದೆಯೇ ತಪ್ಪೊಪ್ಪಿಕೊಂಡು ಬುರುಡೆ ಗ್ಯಾಂಗ್ನ ಷಡ್ಯಂತ್ರವನ್ನು, ಧರ್ಮಸ್ಥಳಕ್ಕೆ ಮಸಿ ಬಳಿಯೋದಕ್ಕೆ ಇವರು ಮಾಡಿದಂತಹ ಹುನ್ನಾರವನ್ನು ಎಲ್ಲವನ್ನೂ ಕೂಡ ವಿವರಿಸಿದ. ಸೊ ಹಾಗಿದ್ದಾಗ ಯಾರ್ಯಾರ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಲಿದೆ, ಏನು ಅವರ ಮೇಲೆ ಇರುವಂತಹ ಆರೋಪಗಳು, ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡುವಂಥದ್ದು ಏನಿದೆ, ಯಾರು ಅನ್ನುವಂಥದ್ದು ನಿಮಗೂ ಗೊತ್ತಿರುತ್ತೆ. ಒಬ್ಬೊಬ್ಬರು ಒಂದೊಂದು ಪಾತ್ರವನ್ನು ನಿರ್ವಹಿಸಿದ್ರು, ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ನಾಟಕದಲ್ಲಿ ಈಗ ಒಬ್ಬೊಬ್ಬರು ಒಂದೊಂದು ಪಾತ್ರವನ್ನು ನಿರ್ವಹಿಸಬೇಕಲ್ಲ, ಹಾಗೆ. ಸೊ ಹಾಗಿದ್ದಾಗ ಯಾರ್ಯಾರ ವಿರುದ್ಧ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆ ಅನ್ನುವಂಥದ್ದನ್ನು ನೋಡ್ಬಿಡೋಣ. ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಆರೋಪವನ್ನು, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ಬರ್ತಾ ಇರೋದು. ಸೊ ಇವರ ವಿರುದ್ಧ ಈಗ ಮೊದಲನೇದಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿರುವಂಥ ಆರೋಪ ಇವ್ರ ಮೇಲಿರೋದು. ಎರಡನೆಯದ್ದು ಚಿನ್ನಯ್ಯ, ಅದೇ ಬುರುಡೆ ಹೂತಿಟ್ಟಂತಹ ವ್ಯಕ್ತಿ. ನಾನು ಅಲ್ಲಿದೆ, ಇಲ್ಲಿದೆ, ಅಲ್ಲಿ ತೋರಿಸ್ಬಿಡ್ತೀನಿ, ಇಲ್ಲಿ ತೋರಿಸ್ಬಿಡ್ತೀನಿ ಅಂತೇಳಿ ಬುರುಡೆ ಬಿಟ್ಕೊಂಡು ಬಂದ್ಬಿಟ್ಟು ಬುರುಡೆ ಬಿಟ್ಕೊಂಡೇ ಹೋಗಿದ್ದೇ ಆಗೋಯ್ತು. ಅವನ ತಲೆಯಲ್ಲಿ ಏನು ಬುರುಡೆ ಇದೆಯೋ ಗೊತ್ತಿಲ್ಲ. ಇವನು ಎರಡನೆಯದು. ಇನ್ನು ಗಿರೀಶ್ ಮಟ್ಟೆಣ್ಣವರ್, ನಿಜವಾಗ್ಲೂ ಕೂಡ ಸರ್ಪ್ರೈಸಿಂಗ್. ಇದರಲ್ಲಿ ಒಬ್ಬ ನಿವೃತ್ತ ಅನ್ನೋದಕ್ಕಿಂತ ನಿವೃತ್ತ ಅಲ್ಲ, ಬಿಟ್ಟು ಹೋಗಿರುವಂಥ ಪೊಲೀಸ್ ಆಫೀಸರ್, ಬಿಟ್ಟು ಹೋಗಿರುವಂಥವ್ರು. ಈ ವ್ಯಕ್ತಿ ಬಿಟ್ಟು ಹೋಗಿರೋ ಒಂದು ಕಿತ್ತಾಕಿರುವಂಥ ವ್ಯಕ್ತಿ ಇರಬೇಕು, ಕಿತ್ತಾಕಿರೋದಲ್ವಾ, ಅದೇ ಅಲ್ಲೆಲ್ಲೋ ಬಾಂಬ್ ಇಟ್ಟು ಏನೇನೋ ಆರೋಪವನ್ನು ಹೊತ್ಕೊಂಡಿರುವಂಥ ವ್ಯಕ್ತಿ ಈಗ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದಲ್ಲಿ ಬಂದುಬಿಟ್ಟು ಪುಂಖಾನುಪುಂಖವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡ್ಬಿಟ್ಟು ಹಾಗೆ ಹಿಂಗೆ ಅಂತ ಹೇಳಿ ಅದೇನು ತಲೆಯಲ್ಲಿತ್ತು ನನಗಂತೂ ಅರ್ಥ ಆಗಲಿಲ್ಲ. ಇನ್ನು ವಿಠಲ್ ಗೌಡ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಆರೋಪಿ. ಈ ವ್ಯಕ್ತಿ ಮಾತ್ರ ಅಬ್ಬಬ್ಬಬ್ಬಬ್ಬಬ್ಬ ಏನ್ರಿ ನಾಟಕ ಮಾಡಿದ್ದೇ ಮಾಡಿದ್ದು ಬೆಂಗಳೂರಿನವನು. ಇನ್ನು ಸುಜಾತ ಭಟ್, ಹೋಗ್ಲಿ ಬಿಡಿ, ಪಾಪ ವಯಸ್ಸಾಗಿ ಹೋಗಿದೆ, ಅದ್ಯಾವುದೋ ಜಾಗಕ್ಕೋಸ್ಕರ ಏನೇನೋ ಸುಳ್ಳು ಹೇಳಿದಾರಂತೆ. ಬಟ್ ಪೊಲೀಸರ ದಾರಿ ತಪ್ಪಿಸಿದ್ದು, ದಿಕ್ಕು ತಪ್ಪಿಸಿದ್ದು, ಸುಳ್ಳು ಮಾಹಿತಿಯನ್ನು ಕೊಡೋದು ಕೂಡ ಒಂದು ಅಪರಾಧನೇ. ಸೊ ಹಾಗಾಗಿ ಅವ್ರಿಗೂ ಕೂಡ ಅದೇ ರೀತಿಯಾಗಿದೆ. ಯೂಟ್ಯೂಬರ್ಗಳು ಇಲ್ಲಿದೆ ನೋಡಿ, ಏನು ಕತೆ ಹೇಳಿದ್ರಿ, ಒಬ್ಬೊಬ್ಬೊಬ್ಬೊಬ್ಬ ಕೂತ್ಕೊಂಡ್ಬಿಟ್ಟು ನಮ್ಮನ್ನು ಬೈದಿದ್ದು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಹಂಗೆ ಹಿಂಗೆ, ನಾವು ನೋಡಿ ಸತ್ಯ ತೋರಿಸ್ತಾ ಇದ್ದೀವಿ ಅಂಥೇಳಿ ಮಣ್ಣು ಮಸಡಿ ಸ್ಮಶಾನದಲ್ಲಿರೋದನ್ನು ತೋರ್ಸೋಕ್ಕಾಗಲಿಲ್ಲ ಅವ್ರಿಗೆ ಯೋಗ್ಯತೆಗೆ, ಅಂದರೆ ಹೆಣ ಹೂತಿರೋದನ್ನು. ನನ್ನ ಸಹೋದ್ಯೋಗಿ ದೀಪಕ್ ಜೈನ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ನೇರ ಸಂಪರ್ಕಕ್ಕೆ. ದೀಪಕ್, ಭಾಳ ಇಂಟ್ರೆಸ್ಟಿಂಗು. ಅವತ್ತು ಆರ್ಭಟವನ್ನು ಮಾಡಿದ್ದು, ಸಾಮಾನ್ಯವಾಗಿ ಆಡು ಭಾಷೆಗಳಲ್ಲಿ ಮಾತನಾಡ್ತೀವಿ ದೀಪಕ್, ಮೆರೆಯುವವನಿಗೆ ಬಹಳ ದಿನ ಇರೋದಿಲ್ಲ, ಮೆರಿತಾ ಇರ್ತಾನೆ, ಅವನಿಗೆ ಕ್ಷಣ ಮಾತ್ರ ಅಷ್ಟೇ, ಆಮೇಲೆ ಮುಗಿದೋಗ್ಬಿಡುತ್ತೆ ಅಂಥೇಳಿ. ಇವರು ಅಷ್ಟೇ ಮೆರೆದ್ರು, ಈಗ ಠುಸ್ ಅಂತ ಬಿದ್ದರು. ಹಾಗಾಗಿ ಇದರಲ್ಲಿ ಯಾರ್ಯಾರಿದ್ದಾರೆ ಎಲ್ಲರಿಗೂ ಕೂಡ ಒಂದು ಬಹುದೊಡ್ಡ ಪಾಠ ಅನ್ನೋದಕ್ಕಿಂತಲೂ ಕೂಡ ಸೊಕ್ಕು ಇವೆಲ್ಲವೂ ಕೂಡ ಇಳಿದಿದೆಯಾ, ಅಥವಾ ಇನ್ನೂ ಕೂಡ ಅದೇ ಧಿಮಾಕು ದೌಲತ್ತಿನಲ್ಲೇ ಮೆರಿತಾ ಇದ್ದಾರೆ?
ಅರುಣ್ ಬಡಿಗೇರ್, ಈ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಿದ್ದೇನೆ ಅನ್ನುವಂತಹ ಅನಾಮಿಕ ಚಿನ್ನಯ್ಯನಾಗಿ ಬಂದಂತಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 6 ತಿಂಗಳ ಕಾಲ ನಡೆದಂತಹ ಈ ಒಂದು ಬೆಳವಣಿಗೆಗೆ ಇವತ್ತು ಒಂದು ಮಧ್ಯಂತರ ತಾರ್ಕಿಕ ಅಂತ್ಯ ಸಿಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. 4,000 ಪುಟಗಳು, ಅದು ಕೂಡ ಸುಮಾರು 4,000 ಪುಟಗಳು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇದು ಮೊದಲನೇ ಹಂತದ ಚಾರ್ಜ್ ಶೀಟ್ ಅಂತೇಳಿ ಹೇಳಲಾಗ್ತಾ ಇದೆ ಅರುಣ್ ಬಡಿಗೇರ್. ಯಾಕಂದ್ರೆ ಇನ್ನೂ ಕೂಡ ಬುರುಡೆ ಗ್ಯಾಂಗ್ಗೆ ಸಂಬಂಧಪಟ್ಟಂತೆ ಯಾರ ಕೂಡ ಎನ್ಕ್ವೈರಿ ಕೂಡ ಆಗಲಿಲ್ಲ. ಕೊಟ್ಟಂತಹ ನೋಟಿಸ್ಗೆ ಅವರು ರಿಪ್ಲೈ ಕೂಡ ಮಾಡಿಲ್ಲ ಮತ್ತು ಇಲ್ಲಿ ತನಿಖೆಗೆ ಕೂಡ ಅವರು ಹಾಜರಾಗಿಲ್ಲ. ಹಾಗಾಗಿ ಚಿನ್ನಯ್ಯನ ಲೆಟರ್, ಆತನ ದೂರು, ಇದನ್ನ ಇಟ್ಟುಕೊಂಡು ಮೊದಲ ಹಂತದ ಒಂದು ಚಾರ್ಜ್ ಶೀಟ್ ಅನ್ನ ಇವತ್ತು ಬೆಳ್ತಂಗಡಿ JMFC ಕೋರ್ಟ್ಗೆ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಅವರು ಬೆಳ್ತಂಗಡಿಯ SIT ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಮತ್ತು ಎಲ್ಲಾ ಸಿದ್ಧತೆಗಳನ್ನ ಈಗಾಗಲೇ ಪೊಲೀಸರ ತಂಡ ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ 4 ತಿಂಗಳುಗಳ ಕಾಲ ಈ ಎನ್ಕ್ವೈರಿ ಆಗಿತ್ತು. ಅದಕ್ಕೂ ಮೊದಲು 2 ತಿಂಗಳುಗಳ ಕಾಲ ಅವರು ಬೇರೆ ಬೇರೆ ಕೋರ್ಟ್ಗೆ ಹೋಗುವಂಥದ್ದು, SP ಕಚೇರಿಗೆ ಒಂದು ವಕೀಲರ ತಂಡ ಬಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಗೆ ದೂರು ಕೊಡುವಂಥದ್ದು, ಈ ತರದ ಬೇರೆ ಬೇರೆ ಬೆಳವಣಿಗೆಗಳು ನಡೆದಿತ್ತು. ಒಟ್ಟು 6 ತಿಂಗಳು, ಇನ್ನು 2 ದಿವಸ ಕಳೆದ್ರೆ 22ನೇ ತಾರೀಕು ಬಂದ್ರೆ 6 ತಿಂಗಳುಗಳ ಒಟ್ಟು ಈ ಒಂದು ಪ್ರೊಸೀಜರ್ಗೆ ಒಂದು ಹಂತದ ತಾರ್ಕಿಕ ಅಂತ್ಯ ಸಿಗಬಹುದು ಅನ್ನುವಂಥದ್ದು. ಪ್ರಮುಖವಾಗಿ 6 ಮಂದಿಯ ಎನ್ಕ್ವೈರಿ ಆಗಬೇಕಾಗಿತ್ತು, ಚಿನ್ನಯ್ಯ ಸೇರಿದಂತೆ. ಆದರೆ ತೀವ್ರವಾದ ವಿಚಾರಣೆಗೆ ಒಳಪಟ್ಟಿದ್ದು ಅದು ಚಿನ್ನಯ್ಯ ಮಾತ್ರ ಅನ್ನುವಂಥದ್ದು. ಉಳಿದ 5 ಜನ ಯಾವುದೇ ಹೆಚ್ಚಿನ ಮಾಹಿತಿಗಳನ್ನ ತನಿಖೆಯ ಒಂದು ಸಂದರ್ಭದಲ್ಲಿ ಅವರು ಕೊಟ್ಟಿಲ್ಲ ಅನ್ನುವಂಥದ್ದು. ಪ್ರಮುಖವಾಗಿ ಚಿನ್ನಯ್ಯನೇ ಬಂದು ನಮ್ಮನ್ನ ಭೇಟಿಯಾಗಿದ್ದ, ಹಾಗಾಗಿ ಅವನಿಗೆ ಸಪೋರ್ಟ್ ಮಾಡುವ ಉದ್ದೇಶದಿಂದ ನಾವು ಒಟ್ಟು ಹೋರಾಟದ ರೂಪದಲ್ಲಿ ಇದನ್ನು ಮುಂದುವರಿಸಿದ್ವಿ, ಇದರ ಹಿಂದೆ ಯಾವುದೇ ಷಡ್ಯಂತ್ರಗಳು ಇಲ್ಲ ಅನ್ನುವಂಥದ್ದನ್ನೇ ಅವರು ಆರಂಭದಿಂದಲೂ ವಾದ ಮಾಡ್ಕೊಂಡು ಬಂದಿರುವಂಥದ್ದು. ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಅನ್ನು ಹಾಕಿದ್ದು ಕೂಡ ಇದೇ ಕಾರಣಕ್ಕೆ, ನಮ್ಮನ್ನ ಎನ್ಕ್ವೈರಿ ಮಾಡಬಾರ್ದು, ಯಾಕಂದ್ರೆ ನಾವು ಚಿನ್ನಯ್ಯನಿಗೆ ಒಂದು ಆತ್ಮ ಬಲವನ್ನ ಕೊಟ್ಟಿದ್ವಿ, ಆತನಿಗೆ ಬೆಂಬಲವಾಗಿ ನಾವು ನಿಂತು ಒಂದು ತನಿಖೆಯ ಗೆ ಸಹಕಾರ ಮಾಡಿದ್ವಿ ಅನ್ನೋದನ್ನೇ ಅವರು ಹೇಳ್ತಾ ಬಂದಿರುವಂಥದ್ದು. ಹಾಗಾಗಿ ಕೋರ್ಟ್ ಯಾವ ತರದ ಒಂದು ಡೈರೆಕ್ಷನ್ ಅನ್ನ ಇವತ್ತು ತನಿಖಾಧಿಕಾರಿಗಳಿಗೆ ಮತ್ತು ಇಡೀ SIT ಟೀಮ್ಗೆ ಮತ್ತು ಸರ್ಕಾರಕ್ಕೆ ಯಾವ ಸಂದೇಶವನ್ನ ಕೊಡ್ತದೆ ಅನ್ನುವಂಥದ್ದು ಇವತ್ತು ಇರುವಂತಹ ಕುತೂಹಲ. ಯಾಕಂದ್ರೆ ಚಿನ್ನಯ್ಯನಿಗೆ ಎನ್ಕ್ವೈರಿ, ಆತನ ಸುತ್ತಮುತ್ತ ಮಾತ್ರ ಎನ್ಕ್ವೈರಿ ಆಗಿರುವಂತಹ ರಿಪೋರ್ಟ್ಗಳು ಸಿದ್ಧ ಆಗಿರುವಂಥದ್ದು ಹೊರತುಪಡಿಸಿದ್ರೆ ಆತನಿಗೆ ಬೆಂಬಲವಾಗಿ ಇದ್ದ ಷಡ್ಯಂತ್ರವನ್ನ ಮಾಡಿದ್ದಾರೆ ಅನ್ನುವಂತಹ ಟೀಮ್ನ 5-6 ಜನ ಯೂಟ್ಯೂಬರ್ಗಳು ಅಥವಾ ಅವರಿಗೆ ಬಾಹ್ಯವಾಗಿ ಬೆಂಬಲವನ್ನ ಕೊಟ್ಟಂತವರು, ಅವರಿಗೆ ಫಂಡಿಂಗ್ ಮಾಡಿದಂಥವರು, ಈ ತರದ ಎಲ್ಲ ಮಾಹಿತಿಗಳನ್ನ ಅಡಕವಾಗಿರುವಂತಹ ಚಾರ್ಜ್ ಶೀಟ್ ಇನ್ನಷ್ಟೇ ರಚನೆ ಆಗಬೇಕಾಗಿದೆ. ಇದಕ್ಕೆ ಮತ್ತಷ್ಟು ಕಾಲಾವಕಾಶವನ್ನು ಅಥವಾ ಕೋರ್ಟ್ನ ಡೈರೆಕ್ಷನ್ ಏನು, ಕೋರ್ಟ್ ಏನು ಸೂಚನೆ ಕೊಡ್ತದೆ ಅನ್ನುವಂಥದ್ದು ಇವತ್ತು ಇರುವಂತಹ ಕುತೂಹಲ. ಅರುಣ್ ಬಡಿಗೇರ್.